ರಾಜ್ಯಕ್ಕೆ ಖುಷಿ ಸುದ್ದಿ ಕೊಟ್ಟವಳು ನಾಪತ್ತೆ. ನಿರೂಪಕಿ ದಿವ್ಯಾ ವಸಂತ ಸುಲಿಗೆ ಕಹಾನಿ. ದಿವ್ಯಾ ವಸಂತ ಯಾರಿಗೆ ಗೊತ್ತಿಲ್ಲ ಹೇಳಿ. ಇದು ರಾಜ್ಯವೇ ಖುಷಿ ಪಡುವಂತಹ ಸುದ್ದಿ ಅಂತ ಹೇಳಿಕೊಂಡು ತಾನೊಬ್ಬ ನಿರೂಪಕಿ ಅನ್ನುವಂತಹ ಸಾಮಾನ್ಯ ಜ್ಞಾನವೂ ಇಲ್ಲದಂತೆ ವರ್ತಿಸಿ ನೆಗೆಟಿವ್ ಟ್ರೋಲ್ಗಳನ್ನ ತನ್ನ ಮಹಾನ್ ಸಾಧನೆ ಅನ್ನೋ ರೀತಿಯಲ್ಲಿ ಮೆರೆಯುತ್ತಿದ್ದ ರೀಲ್ಸ್ ರಾಣಿ ದಿವ್ಯಾ ವಸಂತ. ಇದೀಗ ಈಕೆಯ ಅಸಲಿ ಮುಖ ಅನಾವರಣಗೊಂಡಿದೆ. ಟ್ರೋಲ್ನಿಂದಲೇ ಸಾಕಷ್ಟು ಹೆಸರುವಾಸಿಯಾಗಿದ್ದವಳು. ಕನ್ನಡದ ಖಾಸಗಿ ಸುದ್ದಿ ವಾಹಿನಿಯ ನಿರೂಪಕಿ, ಕರ್ನಾಟಕವೇ ಬೆಚ್ಚಿ ಬೀಳುವಂತಹ ಸುದ್ದಿ ಕೊಟ್ಟ ದಿವ್ಯಾ ವಸಂತ ಈಗ ಸುಲಿಗೆ ಪ್ರಕರಣದಲ್ಲಿ ತಗಲಾಕೊಂಡಿದ್ದಾಳೆ. ಖಾಸಗಿ ಸುದ್ದಿವಾಹಿನಿಯಲ್ಲಿ ನಿರೂಪಕಿಯಾಗಿದ್ದಂತಹ ದಿವ್ಯಾ 6 ತಿಂಗಳ ಹಿಂದೆ ಕೆಲಸವನ್ನ ಬಿಟ್ಟಿದ್ಲು. ಅಲ್ಲದೆ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಸೇರಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ರೀಲ್ಸ್ಗಳ ಮೂಲಕ ಆಕೆ ಖ್ಯಾತಿಯನ್ನ ಪಡೆದಿದ್ಲು. ಖಾಸಗಿ ಸುದ್ದಿವಾಹಿನಿಯಲ್ಲಿ ಆಕೆಗೆ 15,000 ರೂಪಾಯಿ ಸಂಬಳ ಇದ್ರೆ, ಮನರಂಜನಾ ವಾಹಿನಿಯಲ್ಲಿ ಹಾಸ್ಯ ಕಾರ್ಯಕ್ರಮದಲ್ಲಿ ನಟಿಸುತ್ತಿದ್ದ ಆಕೆಗೆ ವಾರಕ್ಕೆ 6 ರಿಂದ 7,000 ರೂಪಾಯಿ ಸಂಭಾವನೆ ಸಿಗ್ತಾ ಇತ್ತು. ಐಷಾರಾಮಿ ಜೀವನಕ್ಕೆ ಬಿದ್ದಿದ್ದ ದಿವ್ಯಾ ಸುಲಭವಾಗಿ ಹಣವನ್ನ ಸಂಪಾದನೆ ಮಾಡಲು ಅಡ್ಡ ಮಾರ್ಗವನ್ನ ತುಳಿದು ಸಂಕಷ್ಟಕ್ಕೆ ತುತ್ತಾಗಿದ್ದಾಳೆ. ಬೆಂಗಳೂರಿನ ಇಂದಿರಾನಗರದಲ್ಲಿರುವಂತಹ ಮಸಾಜ್ ಪಾರ್ಲರ್ ಹಾಗೂ ಸ್ಪಾದ ವ್ಯವಸ್ಥಾಪಕನಿಗೆ ಬೆದರಿಸಿ 15 ಲಕ್ಷ ರೂಪಾಯಿ ಸುಲಿಗೆ ಮಾಡಲು ಪ್ರಯತ್ನಿಸಿದ್ದ ಪ್ರಕರಣದಲ್ಲಿ ನಿರೂಪಕಿ ಹಾಗೂ ಖಾಸಗಿ ವಾಹಿನಿಯ ಶೋನಲ್ಲಿ ಭಾಗಿಯಾಗಿದ್ದ ದಿವ್ಯಾ ವಸಂತ ಕೂಡ ಆರೋಪಿಯಾಗಿದ್ದಾಳೆ. ಆಕೆಯ ಸಹೋದರ ಸಂದೇಶ್ ಈಗಾಗಲೇ ಬಂಧಿತನಾಗಿದ್ದಾನೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ಸುದ್ದಿ ವಾಹಿನಿಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಜನಕುಂಟೆ ವೆಂಕಟೇಶ್ ರನ್ನ ಜೆಬಿ ನಗರದ ಪೊಲೀಸರು ಬಂಧಿಸಿದ್ದಾರೆ. ಇದರ ನಡುವೆ ದಿವ್ಯಾ ಹಾಗೂ ವೆಂಕಟೇಶ್ ಆಪ್ತರಾಗಿರುವಂತಹ ಕೆಲ ವಿಡಿಯೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ವೆಂಕಟೇಶ್ ಹಾಗೂ ದಿವ್ಯಾ ಸೇರಿ ಸ್ಪೈ ರಿಸರ್ಚ್ ಟೀಮ್ ಎನ್ನುವಂತಹ ಹೆಸರಿನಲ್ಲಿ ವಾಟ್ಸ್ಆಪ್ ಗ್ರೂಪ್ ಅನ್ನ ತೆಗೆದುಕೊಂಡು ವಸೂಲಿಯನ್ನ ಮಾಡ್ತಿದ್ರು ಅಂತ ವರದಿಯಲ್ಲಿ ತಿಳಿಸಲಾಗಿದೆ. ತಮ್ಮ ಡೀಲ್ಗಳು, ಪ್ಲಾನ್ಗಳು ಇದರ ಬಗ್ಗೆ ಇದೇ ಗ್ರೂಪ್ ನಲ್ಲಿ ಆರೋಪಿಗಳು ಚರ್ಚೆಯನ್ನ ಮಾಡ್ತಿದ್ರು ಅಂತ ಹೇಳಲಾಗ್ತಾ ಇದೆ. ಖಾಸಗಿ ಸುದ್ದಿವಾಹಿನಿಯಲ್ಲಿ ಕೆಲಸ ಮಾಡಿಕೊಂಡಿದ್ದ ದಿವ್ಯಾ ಕೆಲ ದಿನಗಳ ಹಿಂದೆ ಕೆಲಸವನ್ನ ಬಿಟ್ಟಿದ್ಲು. ಆಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತಾಗಿ ವೈರಲ್ ಆಗ್ತಾ ಇದ್ಲು. ರ್ಯಾಪ್ ಸಾಂಗ್ಗಳ ಮೂಲಕ ಗಮನ ಸೆಳೆಯುವಂತಹ ಪ್ರಯತ್ನ ಕೂಡ ಮಾಡಿದ್ಲು. ತನ್ನ ಯೂಟ್ಯೂಬ್ ಚಾನೆಲ್ಗೆ ನಿರೂಪಕಿಯಾಗಿ ದಿವ್ಯಾಳನ್ನ ವೆಂಕಟೇಶ್ ಪರಿಚಯ ಕೂಡ ಮಾಡಿದ್ದ. ಇದೇ ಸಲುಗೆಯಿಂದ ಇಬ್ರು ಅಮಾಯಕರ ಸುಲಿಗೆಯನ್ನ ಮಾಡಲು ಆರಂಭ ಮಾಡಿದ್ರು. ಇನ್ನು ಶ್ರೀಮಂತರು, ಮಸಾಜ್ ಪಾರ್ಲರ್ಗಳು ಹಾಗೂ ವೈದ್ಯರೇ ಈ ಗುಂಪಿನ ಟಾರ್ಗೆಟ್ ಅಂತ ಹೇಳಲಾಗ್ತಾ ಇದೆ. ಹನಿ ಟ್ರ್ಯಾಪಿಂಗ್ ರೀತಿ ಹಣವುಳ್ಳವರನ್ನ ಬಲೆಗೆ ಬೀಳಿಸುವ ಯತ್ನ ಮಾಡಲಾಗಿದೆ ಅಂತ ಹೇಳಿ ಪೊಲೀಸ್ ಇಲಾಖೆ ಹೇಳಿದೆ. 100ಕ್ಕೂ ಹೆಚ್ಚು ಜನರನ್ನ ವೆಂಕಟೇಶ್ ಹಾಗೂ ದಿವ್ಯಾ ತಂಡ ಸುಲಿಗೆ ಮಾಡಿರುವ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ. ಆನ್ಲೈನ್ ನಲ್ಲಿ ಇಬ್ಬರ ಖಾತೆಗಳಿಗೆ 50,000ದಿಂದ 1 ಲಕ್ಷದವರೆಗೆ ಹಣ ವರ್ಗಾವಣೆ ಮಾಡಲಾಗಿದೆ. ಇನ್ನು ದಿವ್ಯಾ ವಸಂತ ಬೆಳೆದಿದ್ದೆ ಟ್ರೋಲ್ಗಳಿಂದ. ಇದು ರಾಜ್ಯವೇ ಖುಷಿ ಪಡುವಂತಹ ಸುದ್ದಿ ಎನ್ನುವಂತಹ ಲೈನ್ ಮೂಲಕವೇ ಎಂಟರ್ಟೈನ್ಮೆಂಟ್ ಜಗತ್ತಿಗೆ ಕಾಲಿಟ್ಟಿರುವಂತಹ ದಿವ್ಯಾ ವಸಂತ ಈ ಸುಲಿಗೆ ಯತ್ನ ಪ್ರಕರಣದಲ್ಲಿ ತನ್ನ ಮಕ್ಕಳು ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಿ ಆಕೆಯ ತಾಯಿ ಜೆಬಿ ನಗರದ ಠಾಣೆಗೆ ತೆರಳಿ ಕಣ್ಣೀರನ್ನ ಇಟ್ಟಿದ್ದಾರೆ. ತಾನು ಮನೆಯಲ್ಲಿ ಕೆಲಸವನ್ನ ಮಾಡಿ ಮಕ್ಕಳನ್ನ ಸಾಕ್ತಾ ಇದ್ದೆ, ವೆಂಕಟೇಶ್ ನಿಂದಲೇ ದಿವ್ಯಾ ತಪ್ಪು ದಾರಿಯನ್ನ ತುಳಿದಿದ್ದಾಳೆ ಅಂತ ಅವರ ತಾಯಿ ಅಳಲನ್ನ ತೋಡಿಕೊಂಡಿದ್ದಾರೆ.